ಹಣ ಲಪ್ಟಾಯಿಸೋದಕ್ಕೆ ಸೈಬರ್ ವಂಚಕರು ಇದೀಗ ಹೊಸ ತಂತ್ರವನ್ನ ಕೈಗೊಂಡಿದ್ದಾರೆ. ಸ್ವಲ್ಪ ಯಾಮಾರಿದ್ರೂ ಕೂಡ ನಿಮ್ಮ ಖಾತೆಯಲ್ಲಿರುವ ಹಣ ಮಂಗಮಾಯ ಆಗುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ದೆಹಲಿ ಬಾಂಬ್ ಬ್ಲಾಸ್ಟ್ ಅನ್ನ ವಂಚನೆಗೆ ಬಳಸ್ತಿದ್ದಾರೆ ಈ ಕಿರಾತಕರು. ನಿಮಗೂ ಸೈಬರ್ ವಂಚಕರ ಫೋನ್ ಕರೆ ಬರಬಹುದು. ಬೆದರಿಕೆ ಹಾಕಿ ಹಣ ವಂಚನೆ ಮಾಡೋದಕ್ಕೆ ವಂಚಕರು ಮುಂದಾಗಿದ್ದಾರೆ. ಈಗ ದೆಹಲಿ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ನಿಮ್ಮ ಹೆಸರಿದೆ ಅಂತ ಬೆದರಿಕೆ ಹಾಕ್ತಾರೆ. ನಿಮ್ಮ ಆಧಾರ್ ಕಾರ್ಡ್ ಅನ್ನ ಉಗ್ರ ಕೃತ್ಯದಲ್ಲಿ ಟೆರರಿಸ್ಟ್ ಬಳಸಿದ್ದಾರೆ ಅಂತ ಹೇಳ್ತಾರೆ. ಬ್ಲಾಸ್ಟ್ ಪ್ರಕರಣದಲ್ಲಿ ವಿಚಾರಣೆಗೆ ಬರಬೇಕಾಗುತ್ತೆ ಅಂತ ಬೆದರಿಕೆಯನ್ನ ಒಡ್ತಾರೆ. ದೆಹಲಿ, ರಾಜಸ್ಥಾನದಲ್ಲಿ ಸೈಬರ್ ವಂಚಕರಿಂದ ಹೊಸ ಪ್ಲಾನ್ ಅನ್ನ ಮಾಡಲಾಗ್ತಿದೆ. ಇದೇ ರೀತಿ ಬೆಂಗಳೂರು ನಗರದಲ್ಲೂ ಕೂಡ 10ಕ್ಕೂ ಅಧಿಕ ಮಂದಿಗೆ ಕರೆ ಮಾಡಿ ಅದರ ವಂಚನೆ ನಡೆದಿರುವಂತ ಬಗ್ಗೆ ವರದಿಯಾಗಿದೆ. ಬೆಂಗಳೂರಲ್ಲಿ ಇನ್ನೂ ಕೂಡ ದೂರು ದಾಖಲಾಗಿಲ್ಲ. ವಂಚನೆಗೆ ಒಳಗಾಗುವ ಮುನ್ನವೇ ಅಲರ್ಟ್ ಆಗಿರಿ ಅಂತ ಪೊಲೀಸರು ಘೋಷಿಸಿದ್ದಾರೆ. ಪೊಲೀಸ್ ಕಮಿಷನರ್ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಅರಿವು ಮೂಡಿಸುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಸೂಚನೆ ಕೊಟ್ಟಿದ್ದಾರೆ. ದೆಹಲಿ, ರಾಜಸ್ಥಾನದಲ್ಲಿ ಇಂಥ ಪ್ರಕರಣಗಳು ದಾಖಲಾಗ್ತಿದ್ದಾವೆ. ಬೆಂಗಳೂರಿನಲ್ಲಿ ಇಲ್ಲಿವರೆಗೂ ಕೂಡ ಇಂಥ ಕೇಸ್ ದಾಖಲಾಗಿಲ್ಲ, ಆದ್ರೆ ದಾಖಲಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತ ಕಮಿಷನರ್ ಈಗ ಸೂಚನೆ ಕೊಟ್ಟಿದ್ದಾರೆ. ದೆಹಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಆ ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನ ಸೈಬರ್ ವಂಚಕರು ಈಗ ಬಳಸ್ತಿದ್ದಾರೆ. ನಿಮಗೂ ಸೈಬರ್ ವಂಚಕರ ಫೋನ್ ಕರೆ ಬರ್ಬೋದು. ಅದು ಏನಂತ, ನಿಮ್ಮ ಆಧಾರ್ ಕಾರ್ಡ್ ಅನ್ನ ಉಗ್ರ ಕೃತ್ಯದಲ್ಲಿ ಟೆರರಿಸ್ಟ್ ಬಳಸಿದ್ದಾರೆ. ಬ್ಲಾಸ್ಟ್ ಪ್ರಕರಣದಲ್ಲಿ ನೀವು ಕೂಡ ಒಳಗಾಗಿದ್ದೀರಿ. ಹಾಗಾಗಿ ನೀವು ವಿಚಾರಣೆಗೆ ಬರಬೇಕಾಗುತ್ತೆ ಅಂತ ಫೋನ್ ಕರೆ ಬರುತ್ತೆ. ಹೆದರುಕೊಂಡಿರುವಂತಹ ಜನರು ಕೇಳಿದಷ್ಟು ದುಡ್ಡನ್ನು ಕೊಟ್ಬಿಡ್ತಾರೆ. ಇದೇ ಸೈಬರ್ ವಂಚಕರ ಹೊಸ ಮಾಸ್ಟರ್ ಪ್ಲಾನ್. ಮೊದಲೇ ಎಚ್ಚೆತ್ತುಕೊಂಡಿರುವಂತಹ ಬೆಂಗಳೂರು ಪೊಲೀಸರು ಈಗಾಗಲೇ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.